అది మాలోళ్ళు ఆ చెరువులో తిప్పేది ఇల్లే అంతా సురి కట్లు పెద్ద ఊరికి దేడి ఎకరాలు ఉండేవాళ్ళు ఇట్లు చేసిండారంటే మా ఎట్లా కింతలే మొన్న చుట్టూ అట్లాగే మాట్లాడలేదంట 1960ರಿಂದ ಜಕ್ಕರ್ಸ್ಕುಪ್ಪ ಸರ್ವೆ ನಂಬರ್ 32ರಲ್ಲಿ 1960ರಿಂದ ಸ್ಮಶಾನ ಮುಂದುವರೆದಿದೆ. 1981ರಲ್ಲಿ ಅದನ್ನು ಇಲ್ಲಿಗಲ್ ಆಗಿ ಗ್ರಾಂಟ್ ಮಾಡಿಸ್ಕೊಂಡು ಅವ್ರ ಹೆಸರಲ್ಲಿ ಪಾನಿಯಲ್ಲಿ ಕೂರಿಸ್ಕೊಂಡಿದ್ದಾರೆ. ಇವಾಗ ಪಾನಿಯಲ್ಲಿ ಕೂರಿಸ್ಕೊಂಡು ನಾರಾಯಣಪ್ಪ ಅನ್ನೋರು ಅವರಿಂದ ಸಿ.ಕೆ. ವೆಂಕಟರಾಮರೆಡ್ಡಿ ಅವ್ರಿಗೆ ಕ್ರಯಕ್ಕೆ ಪಡೆದಿದ್ದಾರೆ, ಇಲ್ಲಿಗಲ್ ಆಗೇ ಪಡೆದಿದ್ದಾರೆ. ಅದರ ಡಾಕ್ಯುಮೆಂಟ್ಸ್ ನೋಡೋದಾದರೆ ತಾಲೂಕು ಆಫೀಸ್ ಕಚೇರಿಯಲ್ಲಿ ಎಲ್ಲಿ ಡಾಕ್ಯುಮೆಂಟ್ಸು ಒರಿಜಿನಲ್ ಡಾಕ್ಯುಮೆಂಟ್ಸ್ ಇಲ್ಲ, ಇಲ್ಲಿಗಲ್ ಆಗಿರೋದ್ರಿಂದ ಇಲ್ಲೇ ನಡೆದೋಗಿದೆ ಅದು. ಇವಾಗ ಅಂದರೆ ಅವರೆಲ್ಲ ಚೆಕ್ ಮಾಡಿ ಫೈಲೇ ಇಲ್ಲ ಅಂತ ಹೇಳ್ಬಿಟ್ರು. ಇದ್ರ ಸಮಸ್ಯೆ ಏನು ಅಂದರೆ ಊರಲ್ಲಿ ಯಾರಾದರೂ ಮೃತಪಟ್ಟರೆ ಹಾಕ್ಕೊಳ್ಳೋಕ್ಕೆ ಜಾಗನೇ ಇಲ್ಲ. ಕೆರೆಯಲ್ಲಿ ಅಲ್ಲಿ ಇಲ್ಲಿ ಉಳ್ತಾ ಇದ್ದಾರೆ. ಕೆರೆಯಲ್ಲಿ ಹಾಕ್ಕೊಳ್ಳೋಕ್ಕೆ ಇದು ಆಪ್ಷನ್ನೇ ಇಲ್ಲ, ಸರ್ಕಾರದಿಂದ ಆಪ್ಷನ್ನೇ ಇಲ್ವಲ್ಲ ಅಂದ್ರೂ ಕೆರೆಯಲ್ಲಿ ಹಾಕ್ಕೊಳ್ತಾ ಇದ್ದಾರೆ ಅವ್ರು ಒತ್ತುವರಿ ಮಾಡ್ಕೊಂಡಿರೋದ್ರಿಂದ. ಇದ್ರ ಬಗ್ಗೆ 83ರಲ್ಲಿ ಒಬ್ಬರು ಕ್ಯಾಸಂಬಳ್ಳಿ ವೆಂಕಟಪ್ಪ ಅಂತ ಅವ್ರನ್ನ ಇಲ್ಲಿ ಮಣ್ಣು ಮಾಡೋಕ್ಕೆ ಬಂದರೆ ಆವಾಗಲೂ ಒಂದು ಸಲ ಗಲಾಟೆ ಆಗಿ ನಮ್ಮೂರಲ್ಲಿ ದೊಡ್ಡ ಮನುಷ್ಯರು ಅವರು ಪ್ರಯತ್ನ ಮಾಡಿ ತಹಸೀಲ್ದಾರಿಂದ ಒತ್ತು ಇದು ಎಲ್ಲ ರೆಡಿ ಮಾಡಿಸ್ಕೊಂಡು ಬಂದು ಇದು ಮಾಡಿದರೆ ಆವಾಗಲೂ ಅವ್ರು ದುಡ್ಡು ಕೊಟ್ಬಿಟ್ಟು ಎಲ್ಲ ರೆಡಿ ಮಾಡಿಸಿ ಅವರು ಒತ್ತುವರಿ ಮಾಡಿಕೊಂಡು ನೀಲಗಿರಿ ತೊಪ್ಪಿಟ್ಕೊಂಡು ಹಂಗೆ ಇದ್ದಾರೆ. ಇವಾಗ ಒಂದು 4 ತಿಂಗಳು ಮುಂಚೆ ನಮ್ಮ ತಾಯಿ ಮೃತಪಟ್ಟರು, ಅನಾರೋಗ್ಯದಿಂದ ಮೃತಪಟ್ಟರು. ಅವ್ರನ್ನ ನಮ್ಮ ತಂದೆನ ಅಲ್ಲೇ ಹಾಕಿರೋದ್ರಿಂದ ನಮ್ಮ ತಂದೆ ನಮ್ಮ ತಾತ ಎಲ್ಲರೂ ಅಲ್ಲೇ ಹಾಕಿದ್ದಿದ್ದು. ಅವರು ಅದನ್ನೆಲ್ಲ ಗೋರಿಗಳನ್ನೆಲ್ಲ ಕಿತ್ತು ಮಣ್ಣೊಳಗಡೆ ಊತಾಕ್ಬಿಟ್ಟು ನೀಲಗಿರಿ ತೊಪ್ಪಿಟ್ಕೊಂಡು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಅವ್ರ ಹೆಸರಲ್ಲಿ ಇಲ್ಲಿಗೆಲ್ಲ ಪಾನಿಯಲ್ಲಿ ಕೂರಿಸ್ಕೊಂಡ್ಬಿಟ್ಟು ಇವಾಗ ನಮ್ಮ ತಾಯಿನ 4 ತಿಂಗಳಿಂದ ಮುಂಚೆ ನಮ್ಮ ತಾಯಿ ಮೃತಪಟ್ಟರು. ನಮ್ಮ ತಾಯಿನ ತಗೊಂಡು ಬಂದು ಅಲ್ಲೇ ದಾನ ಮಾಡಿದ್ದೀವಿ, ಅಲ್ಲೇ ಮಣ್ಣು ಮಾಡಿ. ಹೀಗಾಗಿದೆ ಏನು ಹೇಳಿದ್ರು ಸರ್ ಅವರು ಮಾಡ್ಕೊಡ್ತೀವಿ ಅಂತ ಡಿಲೇ ಮಾಡ್ಕೊಂಡಿದ್ರು. ಮೊನ್ನೆ ಗಟ್ಟಿಯಾಗಿ ಹೋಗಿ ಒಂದು 50-60 ಜನ ಕೇಳಿದ್ದಕ್ಕೆ ಸರಿ ಬರ್ತೀವಿ ಅಂತ ಹೇಳ್ಬಿಟ್ಟು 12ನೇ ತಾರೀಕು ಡೇಟ್ ಕೊಟ್ಟಿದ್ರು. ಇದಕ್ಕಿಂತ ಮುಂಚೆ 16ನೇ ತಾರೀಕು ಬರ್ತೀವಿ ಅಂತ ಒಂದು 2 ತಿಂಗಳಿಂದ ಮುಂಚೆ 16ನೇ ತಾರೀಕು ಸರ್ವೆ ಡೇಟು ಕೊಟ್ಟಿದ್ರು. ನ್ಯೂಸ್ ಪೇಪರಲ್ಲೂ ಬಂದಿತ್ತು. ಅಂದರೆ ಅವ್ರು ಯಾವುದೇ ಅದು ಕ್ರಮ ಕೈಗೊಂಡಿಲ್ಲ. ಆಮೇಲೆ ತಿರುಗಿ ನಾವು ಹೋಗಿ ಎಲ್ಲ ಹೋಗ್ಬಿಟ್ಟು ನಮ್ಮ ಇದು ದಂಡೋರ ಸಂಘದವರು ಶಿವಶಂಕರು, ದಾಸು, ಬಾಬು, ರಮೇಶು ಮತ್ತು ನಮ್ಮೂರಿನ ಗ್ರಾಮಸ್ಥರು ಎಲ್ಲ ಹೋಗಿ ಎಲ್ಲರ ಸಹಾಯದಿಂದ ಹೋಗ್ಬಿಟ್ಟು ಅಲ್ಲಿ ಕೇಳಿದ್ದಕ್ಕೆ ಇವಾಗ 12ನೇ ತಾರೀಕು ಬರ್ತೀವಿ ಅಂತ ಹೇಳಿದ್ರು. ಬಂದರು ಮೇಡಮ್ ಅವರೆಲ್ಲ ಪರಿಶೀಲನೆ ಮಾಡಿ ಡಾಕ್ಯುಮೆಂಟ್ಸ್ ಪರಿಶೀಲನೆ ಮಾಡಿ ನಾನು ಅದು ಇದ್ರದ್ದು ಸರ್ವೇದು ಎಲ್ಲ ಡಾಕ್ಯುಮೆಂಟ್ಸ್ ತಗೊಂಡು ಅದನ್ನೆಲ್ಲ ವೆರಿಫೈ ಮಾಡಿ ನಿಮಗೆ ಮಾಡಿಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಸರ್ ನಾಗವೇಣಿ ತಹಸೀಲ್ದಾರ್ ಮೇಡಮ್ ಅವರು. ಇವಾಗ ನಂಬಿಕೆ ಇದೆ ಅವ್ರನ್ನ ಹೇಳಿರೋದು. ಅದಕ್ಕೆ ಆದಷ್ಟು ಬೇಗ ನಮಗೂ ಸ್ವಲ್ಪ ಮಶಾನ ತುಂಬ ತೊಂದರೆ ಇದೆ, ಆದಷ್ಟು ಬೇಗ ತಂದುಕೊಂಡು ಮಾಡಿಕೊಟ್ರೆ ನಮ್ಮ ಊರಲ್ಲಿ ಕೊಟ್ಟು సార్ మాకు ఊర్లో దావులు లేదు, సగ్గా మశానం లేదు, చెరువుల్లో జాగా లేదు, ఒక తిప్పేయాలంటే జాగా లేదు. మాకు ఇన్ని ప్రాబ్లం ఉన్నాయి. తెచ్చిపోతే వేసుకునేట్లేదు. తెలిసిన ఇప్పుడు 20 ఏళ్ళు సార్ మాకు తెలిసినది అంతే సార్. అంటే నేను వచ్చి ఈ ఊరికి వచ్చి 35 ఏళ్ళు అయింది. అబ్బిట్టి ఇంకా మాకు మశాన్ల మీద లేదు. అంత కూడా కష్టమే సార్. మాకే ఊరు లేదు. ನಾವು ಬಹುಜನ ಚಳವಳಿ ದಲಿತ ಸಂಘರ್ಷ ಸಮಿತಿ ರಾಜ್ಯ ಉಪಾಧ್ಯಕ್ಷರು ಜಿ ದಾಸ್ ಅಂತ. ನಮ್ಮ ಕುರುಬೂರು ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ಮಶಾನ ಜಾಗ ಇಲ್ಲದೆ ಪರದಾಡ್ತಾ ಇದ್ರು. ಅದನ್ನು ಆ ಸಮಸ್ಯೆನ ನಾವು ಮಾನ್ಯ ತಹಸೀಲ್ದಾರ್ ಅವರ ಗಮನಕ್ಕೆ ತಂದು ಸುಮಾರು ಒಂದು 2 ವರ್ಷದಿಂದ ಹೋರಾಟಗಳನ್ನು ಮಾಡಿ ಈಗ ನಮ್ಮ ತಹಸೀಲ್ದಾರ್ ಅವರು ಸ್ಥಳಕ್ಕೆ ಬಂದು ಭೇಟಿ ನೀಡಿ ಪರಿಶೀಲನೆ ಮಾಡಿ ಈಗ ನಮಗೊಂದು ಆಶ್ವಾಸನೆ ಕೊಟ್ಟಿದ್ದಾರೆ. ನಾವು ಅತಿ ಶೀಘ್ರದಲ್ಲೇ ADLR ಹಾಗೂ ನಮ್ಮ ಕಂದಾಯ ಇಲಾಖೆ ಮತ್ತು ಇವರು ನಮ್ಮ ADLR ಏನು ಮಾಡಿದ್ದಾರೆ ರಿಪೋರ್ಟು ಅದನ್ನು ನಾನು ಪರಿಶೀಲನೆ ಮಾಡಿ ನಿಮಗೆ ಆದಷ್ಟು ಬೇಗ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಅದು ನಮಗೆ ಒಂದು ಸಂತೋಷದ ವಿಷಯ. ನಮ್ಮ ದಂಡಾಧಿಕಾರಿಗಳು ಮಾಡ್ತಾರಂತ ನಮ್ಗೆ ನಂಬಿಕೆ ಇದೆ. ಆದ್ದರಿಂದ ನಾವು ಈ ಗ್ರಾಮಸ್ಥರೆಲ್ಲ ಸರಿ ನಮ್ಮ ಮಾನ್ಯ ತಹಸೀಲ್ದಾರ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೇವೆ. ಸ್ಮಶಾನಕ್ಕೆ ಗ್ರಾಂಟ್ ಮಾಡಬೇಕು ಅಂತ
ಒಂದು ಮನವಿಯನ್ನು ಕೊಟ್ಟಿದ್ರು. ಮತ್ತು ಸುಮಾರು ವರ್ಷಗಳ ದಿನಗಳಿಂದನೂ ಇಲ್ಲಿ ಒಂದು ಸ್ಮಶಾನಕ್ಕೆ ಜಾಗ ಇಲ್ಲ ಅನ್ನೋದ್ರ ಬಗ್ಗೆ ಜನ ಬಂದು ಮನವಿ ಮಾಡ್ತಾಯಿದ್ರು. ಅದ್ರ ವಾಸ್ತವಾಂಶ ಏನು ಅಂತ ನೋಡೋಣ ಅಂತ ನಾನು ಈ ದಿನ ಬಂದೆ. ಗ್ರಾಮಸ್ಥರ ಹತ್ರ ಎಲ್ಲನೂ ವಿಷಯ ತಿಳ್ಕೊಂಡಿದ್ದೀನಿ. ಸರ್ವೆ ನಂಬರ್ 32 ಪ್ರಕಾರ ಸರ್ವೆ ಡಾಕ್ಯುಮೆಂಟ್ಸ್ ಏನಿದೆ, ರೆವಿನ್ಯೂ ಡಾಕ್ಯುಮೆಂಟ್ಸ್ ಏನಿದೆ ಅಂತ ವೆರಿಫೈ ಮಾಡಿದ್ದೀನಿ. ಮತ್ತು ಅಲ್ಲಿ ಯಾರು ಅದನ್ನು ಕ್ರಯಕ್ಕೆ ಅಂತ ತೊಗೊಂಡಿದ್ದಾರೋ, ಗ್ರ್ಯಾಂಟಾಗಿ ಇನ್ನೊಬ್ಬರಿಂದ ಕ್ರಯಕ್ಕೆ ಅಂತ ತೊಗೊಂಡಿದ್ದಾರೋ ಅವರು ಕೋರ್ಟ್ಗೂ ಹೋಗಿದ್ದಾರೆ. ಈ ಎಲ್ಲನೂ ಸರ್ವೆ ಡಾಕ್ಯುಮೆಂಟ್ಸ್ ಆಗ್ಬೋದು, ಕೋರ್ಟಲ್ಲಿ ನಡೀತಿರೋ ಕೇಸ್ ಬಗ್ಗೆ ಆಗ್ಬೋದು, ಅಥವಾ ನಮ್ಮ ರೆವಿನ್ಯೂ ಡಾಕ್ಯುಮೆಂಟ್ಸ್ ಇಷ್ಟನ್ನು ನಾನು ನೋಡಿಕೊಂಡು ಮತ್ತು ಅದನ್ನು ಆ್ಯಕ್ಚುಲಿ ಕಂದಾಯ ದಾಖಲೆ ಏನು ಹೇಳುತ್ತೆ, ಸರ್ವೆ ದಾಖಲೆ ಏನು ಹೇಳುತ್ತೆ, ಮತ್ತು ಯಾರಿಗಾರು ಗ್ರ್ಯಾಂಟ್ ಆಗಿದ್ರೆ ಮತ್ತು ಅದರಲ್ಲಿ ಎಷ್ಟು ಟೋಟಲ್ ಎಕ್ಸ್ಟೆಂಟ್ ಎಷ್ಟಿದೆ ಇದೆಲ್ಲನೂ ಒಂದು ಪರಿಶೀಲನೆ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಇಲ್ಲಿ ಏನು ಸ್ಮಶಾನಕ್ಕೆ ಅಂತ ಜನ ಪಾಪ ಹೆಣಗಳನ್ನ ಹಾಕಲಿಕ್ಕೆ, ಯಾರಾದರೂ ಸತ್ತಾಗ ಹಾಕಲಿಕ್ಕೆ ಇಲ್ಲಿ ಏನೂ ತೊಂದರೆ ಆಗಬಾರ್ದು ಜನಕ್ಕೆ, ಆ ಒಂದು ಸಮಸ್ಯೆನ ಬಗೆಹರಿಸುವ ನಿಟ್ಟಿನಲ್ಲಿ ಈ ದಿನ ನಾನು ಬಂದಿದ್ದೇನೆ. ಆ ಸಮಸ್ಯೆನ ನಾನು ಎಲ್ಲ ದಾಖಲೆಗಳು ತೊಗೊಂಡು ಮತ್ತು ಗ್ರಾಮಸ್ಥರಿಂದ ಸ್ಟೇಟ್ಮೆಂಟ್ಗಳನ್ನ ತೊಗೊಂಡಿದ್ದೀನಿ. ಅಂದರೆ ಅವ್ರಿಗೆ ಏನು ಅವ್ರ ಅನಿಸಿಕೆಗಳು ಹೇಳಿದ್ದಾರೆ, ಹಳಬ್ರಾಗ್ಬೋದು, ಸುಮಾರು ವರ್ಷಗಳಿಂದ ಇಲ್ಲಿದ್ದವರು, ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀನಿ. ನಾನು ಮತ್ತು HDLR ಸರ್ವೇರ್ ಇದನ್ನೆಲ್ಲ ಒಂಚೂರು ಸರ್ವೆ ಡಾಕ್ಯುಮೆಂಟ್ಸು, ರೆವಿನ್ಯೂ ಡಾಕ್ಯುಮೆಂಟ್ಸ್ ಪರಿಶೀಲನೆ ಮಾಡಿಕೊಂಡು ಒಂದಿನ ಸರ್ವೆ ಅಂತ ಮಾಡಿಕೊಂಡು ಸಮಸ್ಯೆ ಬಗೆಹರಿಸಲಿಕ್ಕೆ ಖಂಡಿತ ನಾನು ನನ್ನ ಕೆಲಸ ಮಾಡ್ತೀನಿ. ಕ್ರಯಪತ್ರ ಥ್ಯಾಂಕ್ ಯು.